ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಮೆಣಸಿನ್ಕಾಯ್ದ ಖಾರ ಹೆಂಗೆ ಮಾಡೋದು ಅಂತ ಹೇಳಿ ತೋರ್ಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ. ನಾ ಇಲ್ಲೇ ಒಂದು ಬಾಳ್ಗಿಗೆ 4ರಿಂದ 5 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೀನಿ. ಎಣ್ಣೆನ ಮೊದಲು ನಾನು ಚಲೋತ್ನಂಗೆ ಬಿಸಿ ಮಾಡ್ಕೊತೇನಂತ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ನಾನು ಮೆಂತ್ಯ ಕಾಳನ್ನ ಹಾಕ್ಕೊಂಡು ಮೆಂತ್ಯ ಕಾಳನ್ನ ಕಂಪಾಗಿ ಹುರ್ಕೋತೀನಿ. ಹೊತ್ತಿಸ್ಬೇಡ್ರಿ, ಮೀಡಿಯಮ್ ಫ್ಲೇಮ್ನಾಗ ಹುರಿಯೋಣಂತ. ಸೊ ಒಂದು 1/4 ಕಿಲೋ ಮೆಣಸಿನ್ಕಾಯಿಗೆ ಅರ್ಧ ಚಮಚದಷ್ಟು ಮೆಂತ್ಯ ಕಾಳನ್ನ ಹುರ್ಕೊಂಡೇನಿ. ನೆಕ್ಸ್ಟ್ ಈಗ ನಾನು ಇಲ್ಲೇ 1/4 ಕಿಲೋದಷ್ಟು ಹಣ್ಣು ಮೆಣಸಿನ್ಕಾಯಿ ತೊಗೊಂಡೇನಿ. ಇದನ್ನು ಒಂದು ಮೆಣಸಿನ್ಕಾಯ್ದಾಗ 2 ಮೆಣಸಿನ್ಕಾಯಿನೂ ಮಾಡಿ ಹುರ್ಕೊಳತ್ತೀನಿ. ಫುಲ್ ಮೆಣಸಿನ್ಕಾಯಿ ಇತ್ತಂದ್ರೆ ಲಘುನ ಫ್ರೈ ಆಗಂಗಿಲ್ಲ. ಸೊ ಹಾಗಾಗಿ 1ರಾಗ 2 ಮುರಿದೆ ಹಾಕ್ಕೊಂಡೇನಿ. ಮೊದಲನೇ ಒಂದು ತೊಳೆದ ಸ್ವಚ್ಛಾಗಿ ನೀರು ಹೋಗಿಸ್ಕೊಂಡು ಆಮೇಲೆ ಮುರಿದ ಹುರ್ಕೊಳತ್ತೇನಂತ. ಈಗ ಇದು ಕಂಪ್ಲೀಟಾಗಿ ಫ್ರೈ ಆಗೋ ಮಟ್ಟ ಹುರಿಯೋಣಂತ. ಈಗಂತೂ ಮಾರ್ಕೆಟ್ನಾಗ ಹಣ್ಣು ಮೆಣಸಿನ್ಕಾಯಿ ಸಿಗಾಕತ್ತವ. ಈ ಖಾರ ಏನೈತಲ್ಲ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತೈತಿ. ಬ್ರೆಡ್ಗೆ, ಚಪಾತಿಗೆ, ರೊಟ್ಟಿಗೆ ಮತ್ತು ನೀವು ಸೈಡ್ ನೆಂಚ್ಕೊಳಕ್ಕೆ ಅನ್ನಕ್ಕದು ಭಾರಿ ಮಸ್ತ್ ಆಗ್ತೈತಿ. ಸೊ ನೋಡಿರಿ, ಮೆಣಸಿನ್ಕಾಯಿ ಹುರಿದಾವು. ಈಗ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡೋಣಂತ. ಮೆಣಸಿನ್ಕಾಯಿ ತಣ್ಣಗಾಗ್ಯಾವ ನೋಡ್ರಿ. ಈಗ ಇವನ್ನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾ ಇಲ್ಲೇ ಇವನ್ನ ಜಸ್ಟ್ ಹಂಗೆ ಕ್ರಷ್ ಮಾಡ್ಕೋತೀನಿ. ಫೈನ್ ಪೇಸ್ಟ್ ಮಾಡ್ಕೋಂಗಿಲ್ಲ, ಅಂದ್ರೆ ಒಂದು 25% ಅಷ್ಟೇ ಇದನ್ನು ನಾನೀಗ ಮಿಕ್ಸಿ ಮಾಡ್ತೇನೆ. ಸೊ ಫಸ್ಟಿಗೆ ನಾನು ಇಷ್ಟನ್ನು ಇದನ್ನು ಮಿಕ್ಸಿ ಮಾಡ್ಕೊಂಡು ಬಂದೆ ನೋಡ್ರಿ. ಫೈನ್ ಪೇಸ್ಟ್ ಆಗಿಲ್ಲ, ಒಂದೊಂದು ಮೆಣಸಿನ್ಕಾಯಿ ಹಂಗೆ ಅದಾವೆ. ಈಗ ನೆಕ್ಸ್ಟ್ ನಾನು ಇದಕ್ಕೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳತ್ತೀನಿ. ನಾನು ದೊಡ್ಡ ಉಪ್ಪು ಹಾಕ್ಕೊಳತ್ತೀನಿ. ನೆಕ್ಸ್ಟ್ ಒಂದು 2 ಇಂಚಿನಷ್ಟು ಇದಕ್ಕೆ ಹಸಿ ಅಲ್ಲ ಹಾಕ್ಕೊಳತ್ತೀನಿ. ಇದಾದಮೇಲೆ ಒಂದು 2 ಗಡ್ಡಿಯಷ್ಟು ಬೆಳ್ಳುಳ್ಳಿನ ನಾನು ಸುಲಿದ ಹಾಕ್ಕೊಳತ್ತೀನಿ. ಬೆಳ್ಳುಳ್ಳಿ ಎಷ್ಟು ಜಾಸ್ತಿ ಹಾಕೋತೀರಿ ಖಾರ ಅಷ್ಟು ಟೇಸ್ಟಾಗಿ ಬರ್ತೈತಿ. ಈಗ ನೆಕ್ಸ್ಟ್ ಮತ್ತೆ ಇದನ್ನು ಒಂಚೂರು ನಾವು ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಸೊ ಇಲ್ಲೇ ನೋಡಿರಿ, ನಾನು ಸೆಕೆಂಡ್ ರೌಂಡ ಮಿಕ್ಸಿ ಮಾಡ್ಕೊಂಬಂದಿನಿ. ಈಗ ಒಂದು 50% ಮಿಕ್ಸಿ ಆಗೈತಿ ಇದು. ಈಗ ನಾನು ಇದಕ್ಕೆ ಒಂದು 2 ಚಮಚದಷ್ಟು ಜೀರಿಗೆ ಹಾಕಾಕತ್ತೀನಿ ಮತ್ತು ಒಂದು 10ರಿಂದ 15 ಕಡ್ಡಿಯಷ್ಟು ಕೊತ್ತಂಬರಿ ಹಾಕಾಕತ್ತೀನಿ. ಕೊತ್ತಂಬರಿನೂ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಖಾರ ಟೇಸ್ಟ್ ಬರ್ತೈತಿ. ನೆಕ್ಸ್ಟ್ ಒಂದು 3 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊಂಡು ಇದನ್ನು ಮತ್ತೆ ಮಿಕ್ಸಿ ಮಾಡ್ಕೊಂಬರೋಣಂತ. ಇದನ್ನು ಇದೇ ಥರ ಸ್ಟೆಪ್ ಬೈ ಸ್ಟೆಪ್ನಾಗ ಮಿಕ್ಸಿ ಮಾಡಿರಿ, ಅಂದ್ರೆ ಮೆಣಸಿನ್ಕಾಯಿ ಫೈನಾಗಿ ಪೇಸ್ಟ್ ಆಗ್ತೈತಿ. ಒಂದೇ ಸಲ ಹಾಕಿದ್ರಿ ಅಂದ್ರೆ ಮೆಣಸಿನ್ಕಾಯಿ ಫೈನಾಗಿ ಪೇಸ್ಟ್ ಆಗಂಗಿಲ್ಲ. ಬರ್ರಿ ಮತ್ತೆ ಮಿಕ್ಸಿ ಮಾಡ್ಕೊಂಬರೋನು. ಸೊ ಮತ್ತೊಂದು ರೌಂಡ ಮಿಕ್ಸಿ ಮಾಡ್ಕೊಂಡು ಬಂದೇನೆ ನೋಡಿರಿ. ಈಗಲೂ ನಾನು ಇದನ್ನು ಕಂಪ್ಲೀಟಾಗಿ ಮಿಕ್ಸಿ ಮಾಡಿಲ್ಲ, ಒಂದು 75% ಅಷ್ಟು ಮಿಕ್ಸಿ ಮಾಡೀನಿ. ನೆಕ್ಸ್ಟ್ ಇದಕ್ಕೆ ಹುಣಸೆ ಹಣ್ಣು. ಇಲ್ಲೇ ನಾನು 1 ಲಿಂಬೆ ಹಣ್ಣಿನಷ್ಟು ಹುಣಸೆ ಹಣ್ಣನ್ನು 1 ಕಪ್ ಬಿಸಿ ನೀರೊಳಗೆ ಬಿಸಿ ಮಾಡ್ಕೊಂಡೇನಿ. ಆಮೇಲೆ ಇದನ್ನು ಹಾಕ್ಕೊಳತ್ತೀನಿ ನಾನು. ಹುಣಸೆ ಹಣ್ಣು ಬಿಸಿ ಮಾಡಿ ಹಾಕ್ಕೊಳ್ಳೋದ್ರಿಂದ, ಅಂದ್ರೆ ಒಂದು ಕುದಿಸಿ ಹಾಕ್ಕೊಳ್ಳೋದ್ರಿಂದ ಏನಾಗ್ತೈತೆ ಅಂದ್ರೆ ಖಾರ ಕೆಡೋದಿಲ್ಲ. ಸೊ ಈಗ ನೆಕ್ಸ್ಟ್ ಇದಕ್ಕೆ ನಾವು ಬೆಲ್ಲ ಹಾಕೋಣಂತ. ಒಂದು ಅರ್ಧ ಕಪ್ನಷ್ಟು ಬೆಲ್ಲ ಬೇಕಾಗ್ತದೆ ಇದಕ್ಕೆ. ನೀವು ಮತ್ತೆ ನೋಡಿರಿ, ನಿಮ್ಗೆ ಸ್ಪೈಸ್ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಸ್ವಲ್ಪ ಕಡಿಮೆ ಬೆಲ್ಲ ಹಾಕೋರಿ. ಸ್ಪೈಸ್ ಕಡಿಮೆ ಬೇಕಂತಂದ್ರೆ ಜಾಸ್ತಿ ಬೆಲ್ಲ ಹಾಕೋರಿ. ಈಗ ಫೈನಲಾಗಿ ಇದನ್ನು ಕಂಪ್ಲೀಟಾಗಿ ಮಿಕ್ಸಿ ಮಾಡ್ಕೊಂಡು ಬರೋಣಂತ. ಅಂದ್ರೆ ಫುಲ್ ಫೈನಲಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರೋಣಂತ. ಭಾರಿ ಟೇಸ್ಟ್ ಕೊಡ್ತೈತೆ ನೋಡಿರಿ. ಸ್ಪೈಸು ಇರ್ತೈತಿ, ಸ್ವೀಟು ಇರ್ತೈತಿ ಖಾರ. ಸೊ ನೋಡಿರಿ, ಫೈನಲಾಗಿ ಖಾರ ರೆಡಿ ಆಗೈತಿ. ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಂಡ್ವಿ ಅಂದ್ರೆ ಕೆಂಪು ಮೆಣಸಿನ್ಕಾಯಿ ಖಾರ ರೆಡಿ. ಓಕೆ ಫ್ರೆಂಡ್ಸ್, ನಾನು ಮಾಡಿದಂಥ ಮೆಣಸಿನ್ಕಾಯಿ ಖಾರ ರೆಡಿ ಆಗೈತೆ ನೋಡ್ರಿ. ಈಗಂತೂ ಸೀಸನ್ ಸ್ಟಾರ್ಟ್ ಆಗೈತಿ. ಈ ಥರ ಮೆಣಸಿನ್ಕಾಯ್ದ ರೆಸಿಪೀಸ್ ನನ್ನ ಚಾನಲ್ನಾಗ ನಿಮಗೆ ಬರ್ತಾನೆ ಇರ್ತಾವೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡ್ತಾ ಇರ್ರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ಸೊ ಈ ಖಾರನ ನೀವು ಚಪಾತಿಗೆ, ರೈಸಿಗೆ, ರೊಟ್ಟಿಗೆ, ಬೆಣ್ಣೆ, ತುಪ್ಪ ಈ ಖಾರ ಹಚ್ಕೊಂಡು ತಿಂದ್ರಿ ಅಂದ್ರೆ ಭಾರಿ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನೀವು ಇದನ್ನು ಹಿಂಗನ 15 ದಿನಗಟ್ಟೆ ಹೊರಗಿಟ್ರು ಒಟ್ಟ ಖಾರ ಕೆಡಂಗಿಲ್ಲ. ಫ್ರಿಜ್ನಾಗಿಟ್ರಂತೂ ನಿಮ್ಗೆ ತಿಂಗಳಗಟ್ಲೆನೂ ಬರ್ತೈತಿ. ಸೊ ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ನಂಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ. ನಾನು 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.